ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಯಾವುದು ಬೆಸ್ಟ್? ಹೆಚ್ಚಿನವರಿಗೆ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಬೆಟರಾ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಬೆಟರಾ ಅಂತ. ಈ ವಿಡಿಯೋದಲ್ಲಿ ರಿಸ್ಕ್, ರಿಟರ್ನ್, ಸೇಫ್ಟಿ, ಬಿಗಿನರ್ ಫ್ರೆಂಡ್ಲಿ ಹೀಗೆ ಎಲ್ಲವನ್ನ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಫಿಕ್ಸ್ಡ್ ಡೆಪಾಸಿಟ್. FD ಅಂದ್ರೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ಹಣವನ್ನ ಇಂತಿಷ್ಟು ಟೈಮ್ಗೆ ಅಂತ ಡೆಪಾಸಿಟ್ ಮಾಡಿ ಇಡೋದು. ಸಾಮಾನ್ಯವಾಗಿ ವರ್ಷಕ್ಕೆ 6ರಿಂದ 7.5% ನಷ್ಟು ರಿಟರ್ನ್ ಸಿಗುತ್ತೆ. FDಯ ಅಡ್ವಾಂಟೇಜಸ್ ನೋಡೋದಾದ್ರೆ, ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಇಲ್ಲಿ ನಮಗೆ ರಿಟರ್ನ್ನ ಗ್ಯಾರಂಟಿ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ರಿಟರ್ನ್ ಇರುತ್ತೆ. ಹೊಸದಾಗಿ ಇನ್ವೆಸ್ಟ್ ಮಾಡೋರಿಗೆ ಯಾವುದೇ ಟೆನ್ಷನ್ ಇರಲ್ಲ. ಇನ್ನು ಇದರ ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ, ರಿಟರ್ನ್ ತುಂಬಾ ಕಮ್ಮಿ. ಇನ್ಫ್ಲೇಷನ್ ಜಾಸ್ತಿ ಇದೆ ಅಂದ್ರೆ ರಿಯಲ್ ಆಗಿ ನಮಗೆ ಸಿಗೋ ಪ್ರಾಫಿಟ್ ಆಲ್ಮೋಸ್ಟ್ 0 ಆಗುತ್ತೆ. ಅಂದ್ರೆ FDಯಲ್ಲಿ ಮನಿ ಸೇಫ್ ಇದೆ, ಆದರೆ ಮನಿ ಗ್ರೋ ಆಗೋ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಕಂಪನಿಯ ಶೇರ್ ಅನ್ನ ಬೈ ಮಾಡೋದು, ಕಂಪನಿಯ ಒಂದು ಸಣ್ಣ ಓನರ್ಶಿಪ್ ನ ತಗೊಂಡ ಹಾಗೆ. ಲಾಂಗ್ ಟರ್ಮ್ ಅಲ್ಲಿ ವರ್ಷಕ್ಕೆ 10ರಿಂದ 15% ನಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗುವ ಸಾಧ್ಯತೆ ಕೂಡ ಇದೆ. ಸ್ಟಾಕ್ ಮಾರ್ಕೆಟ್ ನ ಅಡ್ವಾಂಟೇಜಸ್ ನೋಡೋದಾದ್ರೆ, ಹೆಚ್ಚಿನ ರಿಟರ್ನ್ ಸಿಗುವ ಸಾಧ್ಯತೆ ಇದೆ. ಇನ್ಫ್ಲೇಷನ್ ನ ಬೀಟ್ ಮಾಡಬಹುದು. SIP ಮ್ಯೂಚುವಲ್ ಫಂಡ್ ಮೂಲಕ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ವೆಲ್ತ್ ಕ್ರಿಯೇಟ್ ಮಾಡಬಹುದು. ಇನ್ನು ಇದರ ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ರಿಟರ್ನ್ಸ್ ಫಿಕ್ಸ್ಡ್ ಆಗಿ ಇರೋದಿಲ್ಲ. ನಾಲೆಜ್ ಇಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋ ಸಾಧ್ಯತೆ ಕೂಡ ಇದೆ. ಲಾಂಗ್ ಟರ್ಮ್ ವರೆಗೆ ಕಾಯುವಂತ ಪೇಷನ್ಸ್ ಕೂಡ ಬೇಕಾಗುತ್ತೆ. ನೆನಪಿರ್ಲಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಫೈನಲ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರಬೇಕು, ಹಾಗೆ ಶಾರ್ಟ್ ಟರ್ಮ್ಗೆ ತೆಗಿಬೇಕು ಅನ್ನೋರು ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ FD ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬೆಸ್ಟ್ ಸ್ಟ್ರಾಟಜಿ ಏನು ಅಂದ್ರೆ, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಹಾಗೂ ಹೋಲ್ಡಿಂಗ್ ಪೀರಿಯಡ್ ನ ಕನ್ಸಿಡರ್ ಮಾಡಿ FD ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎರಡರಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.